Hi guys, welcome back to my YouTube channel. Hi. ನಾನು ಇವ್ರನ್ನ ವ್ಲಾಗಲ್ಲಿ ಹಾಕ್ತೀನಿ ಅನ್ಕೊಂಡಿದ್ದಾರೆ. I'm not putting them in vlog. ಬ್ರೋ ಇನ್ಮೇಲಿಂದ ನಿಮ್ದು ನಿಮ್ಮ ಚಾನಲ್ ನಂಗೆ ಕೊಟ್ಬಿಡು, ನಾನು ಮೇಂಟೈನ್ ಮಾಡಿ. ಸೀರಿಯಸ್ಲಿ ಇವಳು ಇಷ್ಟು ಡಮ್ ಅಂದರೆ ಒಂದು ವಿಡಿಯೋ ಪೋಸ್ಟ್ ಮಾಡಲ್ಲ. ಮನೆಗೆ ಯಾವಾಗ ಹೋಗ್ತಾಳೆ ಅವಾಗ ಅವ್ರ ಅಮ್ಮ ನಾಯಿ ಅವಾಗ ಒಂದು ಪೋಸ್ಟ್ ಅಪ್ಲೋಡ್ ಮಾಡ್ತಾಳೆ ಅಷ್ಟೇ ಬಿಟ್ರೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಇವಳು ಇಷ್ಟು ಡಮ್ ಅಂದರೆ ಒಂದು ವಿಡಿಯೋ ಪೋಸ್ಟ್ ಮಾಡಲ್ಲ. ಮನೆಗೆ ಯಾವಾಗ ಹೋಗ್ತಾಳೆ ಅವಾಗ ಅವ್ರ ಅಮ್ಮ ನಾಯಿ ಅವಾಗ ಒಂದು ಅಪ್ಲೋಡ್ ಮಾಡ್ತಾಳೆ ಅಷ್ಟೇ ಬಿಟ್ರೆ. ಇಂಥವ್ಳಿಗೆಲ್ಲ ನೀವು ಸಬ್ಸ್ಕ್ರೈಬ್ ಮಾಡಬೇಡಿ, ಫಾಲೋ ಮಾಡಬೇಡಿ, ಲೈಕ್ ಮಾಡಬೇಡಿ, ಕಮೆಂಟ್ ಮಾಡಬೇಡಿ. No guys, like, share, subscribe. ನಾನು ಹೇಳೋದನ್ನ ಇದನ್ನೆಲ್ಲ ಕಟ್ ಮಾಡಕ್ಕೆ ಮಾಡಬೇಡ್ರಪ್ಪ. ಚೆನ್ನಾಗಿ ಮಾಡಬೇಡಿ. ಇವಳೇನು ಕಂಟೆಂಟ್ ವಿಡಿಯೋ ಹಾಕಲ್ಲ, ಇನ್ನೊಂದು ಪೇಜ್ ತಗೊಂಡು ಲೈಕ್ ಮಾಡಬೇಕು. ಸೀರಿಯಸ್ಲಿ ಬೇಡ. ಹಂಗಿದ್ರೆ ನಂದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಅಕೌಂಟ್ ಲಿಂಕ್ ಕೊಡ್ತೀನಿ. ಬೇಡ. You people follow only me. And she. No. Wait, don't follow any of us. Right? We're just doing it for fun. Follow, okay? Yeah, you do. Do follow, yeah. Hand is paining already. Bye. ಅಸೈನ್ಮೆಂಟ್ ಬರ್ದಿಲ್ಲ ಇನ್ನು. ಇವಾಗ ಪಟ ಅಂತ ಅಸೈನ್ಮೆಂಟ್ ಇವಾಗಲೇ ಇರೋದು ಆಕ್ಚುಲಿ ಕ್ಲಾಸ್ ಅಂಡ್ ವಿ ಸ್ಟಿಲ್ ಡಿಡ್ ಕಂಪ್ಲೀಟ್ ಅಸೈನ್ಮೆಂಟ್. ವಾಶ್ರೂಮ್ಗೆ ಹೋಗೋದು, ಆಂಗಲ್ ಅಲ್ಲಿ ಇಟ್ಕೊಂಡ್ಬಿಡು, ಮೇಲೆ ಇಟ್ಕೊ. ವಾಶ್ರೂಮ್ಗೆ ಹೋಗೋದೆಲ್ಲ ವೀಡಿಯೋ ಮಾಡಲ್ಲ. ಹಿಂಗೆ ಮೇಕಪ್ ಮಾಡಕ್ಕೆ ಬರಲ್ಲ ನಿಮಗೆ. ಸರಿ ವಾಶ್ ಮಾಡ್ತಾ ಹೆಚ್ಚಿ ಬೇರೆಯವರೆಲ್ಲ ಅಕ್ಕೋ ನಿನಗೆ ಇದೆಲ್ಲ ಅರ್ಥ ಆಗುದಿಲ್ಲ, ಸುಮ್ಮನಿರು. ಗಾಯ್ಸ್, ಇವತ್ತು ನಾವು ಏನು ತಿಂತಿದ್ದೀವಿ ಗೊತ್ತಾ? ಏನು ತಿಂತಿದ್ದೀವಿ? ತುಪ್ಪ ಸಕ್ಕರೆ ವಿತ್ ಚಪಾತಿ. ಆ್ಯಕ್ಚುಲಿ ತುಪ್ಪ ಇದಂಗೆ ಅವ್ರ ಭಾವನಕ್ಕೆ ಕೊಟ್ಟು. ಸೊ ಆ ತುಪ್ಪ ಸಕ್ಕರೆ ತಿಂದು ತುಂಬ ದಿನ ಆಗಿತ್ತು, ಮತ್ತೆ ತಿಂತೀವಿ ಇವಾಗ. ನೋಡಿ, ಚಪಾತಿ ತಡಿ. ಯಾರು ಸುತ್ತ ಕೂದಲು ರೇವತಿ ಇದೆ. ಹೇರ್ ಫಾಲ್ ಜಾಸ್ತಿ ಆಗಿದೆ. ಏನು ಮಾಡಬೇಕು ಕಮೆಂಟ್ ಸೆಕ್ಷನಲ್ಲಿ ಕೆಳಗೆ. ರಾಕೆಟ್ ಆ ಕಡೆ ಎತ್ಕೊಳ್ಳೋದು. ವಾಟ್? ನಿಮ್ಮ ರಾಕೆಟ್ ಆ ಕಡೆ ಎತ್ಕೊಳ್ಳೋ. ನಾನು ಅಜ್ಜಿ ಕೂದಲಿಗೆ ಹಂಗೆ ಹೇಳ್ತಾರಿದ್ದು. ಅದು ಯಾಕೆ ಮಾಡ್ತೀರಿ ಇವಾಗ ಅಷ್ಟು? ತೆಗಿಯೋಕ್ಕೆ ಗಂಟೆ ಬೇಕು, 1 ವರ್ಷ ಬೇಕು ಅದನ್ನು ತೆಗಿಯೋಕ್ಕೆ ಇವಳಿಗೆ. ಸರ್ಪ್ರೈಸ್ ಆಗ್ಬೇಕು ಎಲ್ಲರೂ. 1 2 3. ಎಕ್ಸ್ಪ್ರೆಷನ್. ಓಕೆ ತಿಂದಾದ್ಮೇಲೆ ದಿಸ್ ಇಸ್ ಫಾರ್ ಯು. ಏ ಹೋಗೋ. ಹೆಂಗಿದೆ ಅವಳ ಎಕ್ಸ್ಪ್ರೆಷನ್? ಲವಂಗ ಇಟ್ಟಿದ್ರೆ ಪರ್ಕೆ ಕಡ್ಡಿ ಅಂತಾನೆ. ನಿನಗೆ ಪರ್ಕೆ ಕಡ್ಡಿ ಹಾಕಿ ಕೊಡ್ಬೇಕಿತ್ತು. ಎರಡೇ ಹಾಕ್ತೀನಿ ನಿಂದು. ನೋಡಿ, ಇವಳ ತುಂಬ ದೊಡ್ಡೊಳಗಿದ್ದಾಳೆ, ಓದ್ಲಿ ಅಂತ ಕಳಿಸಿದ್ರೆ ಹಿಂಗೆ ಕಾರಿಡಾರಲ್ಲಿ ಇನ್ನೊಬ್ರು ಬಾಕ್ಸಲ್ಲಿ ಕತ್ಕೊಂಡು ಓಡ್ ಬಂದು ನಿಂತ್ಕೊಂಡು ತಿಂತಾಳೆ. ನಾಚಿಕೆನೆ ಸ್ವಲ್ಪ ಇಲ್ಲ. ನೀವೇ ನೋಡಿರ್ತೀರ. ತನ್ಮನೆ ಕೊಟ್ಲು. ನೋ, ನಾನೇ ತೊಗೊಂಡೆ ಆ್ಯಕ್ಚುಲಿ. ಇವಳೇ ತೊಗೊಂಡಿದ್ದು. ಅವಳು ಬರೋರ್ಗು ಅವಳಿಗೆ ಒಂದು ಅಸೈನ್ಮೆಂಟ್ ಬರ್ದು ಕೊಟ್ಟಿದ್ದಲ್ಗೆ, ಜಸ್ಟ್ ಒಂದು ಸಕ್ಕರೆ ಚಪಾತಿಗೆ. ಗೊತ್ತಾಯ್ತಾ ಇವಳು ಹೆಂಗೆ ಅಂತ? ಚೇಳು ಚಪಾತಿ ಕಾರಿಡಾರಲ್ಲಿ ಇಟ್ಕೊಂಡು ತಿನ್ನೋಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ. ವೀಕ್ನೆಸ್ ತಿನ್ನೋದು. ಇವಾಗ ಬ್ರೇಕ್ ಬಿಟ್ಟಿದೆ, ಎಲ್ಲರೂ ಹಿಂಗೆ ಈಚೆ ಓಡ್ ಬಂದರೆ ಹೆಂಗೆ ಅಜೀಬಾಗಿರುತ್ತೆ ಗೊತ್ತಾ? ಐ ಡೋಂಟ್ ಕೇರ್. ಇಂಥವರೆಲ್ಲ ಓದಕ್ಕೆ ಬರ್ತಾರೆ ಕಾಲೇಜ್ಗೆ. ಈಗ ಟ್ರಿಪ್ ಅವ್ರ ಅಮ್ಮಂಗೆ ಕಳಿಸ್ತೀನಿ. ಇವಾಗ ಯಾರು ತಿಂದ್ರು? ನಾನು ಪ್ರೀತಿಯಿಂದ ತಿನ್ನಿಸ್ಬೇಕು, ಯಾವತ್ತೂ ಬೇಡನಲ್ಲ ಗೈಸ್. ಇದರಲ್ಲಿ ಎಡ್ಜಲ್ಲಿ ಏನೂ ಇರಲಿಲ್ಲ, ಬಾಯಲ್ಲಿ ಜಾಗ ಇಲ್ಲ. ಬೇಕು ಜೀವನದಲ್ಲಿ ತಿನ್ನೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ರೇವತಿಗೆ ಮಾತ್ರ ತಿನ್ಬೇಕು. ಮತ್ತು ಆ್ಯಂಗಲ್ ನೋಡು, ನನಗಿನ ವರ್ಷ ಇಟ್ಕೊಂಡಿದೆ ಆ್ಯಂಗಲ್.
ನೋಡ್ತಾರೆ ಹೆಂಗೆ ಇಡೋದ್ರ ಅಂತ ಭಯ ಅದಕ್ಕೆ ನೋಡಿ ಗೈಸ್ ನನಗೆ ಸ್ವಲ್ಪ ನರ್ವಸ್ ಎಲ್ಲರೂ ನೋಡ್ಬಿಡ್ತಾರೆ ಅಂತ ಜಾಸ್ತಿ ಆಕ್ವರ್ಡ್ ಫೀಲ್ ಆಗುತ್ತೆ. ಅವಳೆಲ್ಲ ಬಿಟ್ಟು ನಿಂತ್ಕೊಂಡಿದ್ದಾಳೆ, ಅದು ಗೊತ್ತಿರೋ ವಿಷಯನೇ. ನಿಮ್ಗೇನು ಹೊಸ್ದಾಗಿ ಹೇಳೋ ನೆಸೆಸಿಟಿ ಇಲ್ಲ. ನೀವು ಬ್ಲಾಗ್ಸ್ ನೋಡಿಲ್ಲ ನಂದೆಲ್ಲ ನೋಡಿಲ್ಲ ಅಲ್ಲ, ನಾನು ಅಪ್ಲೋಡ್ ಮಾಡಿಲ್ಲ. ಇವಳೆಲ್ಲ ಮಾಡ್ಕೊತಾಳೆ ಗೈಸ್ ವೀಡಿಯೋಸ್ನ, ಅಪ್ಲೋಡ್ ಮಾಡಲ್ಲ. ಅದಕ್ಕೆ ಗೈಸ್ ನಾವಿವಾಗ ಊಟಕ್ಕೆ ಹೋಗ್ತಿದ್ದೀವಿ, ಲಂಚ್ ಬ್ರೇಕ್ ಟೈಮ್. ಇವಳಿಗೆ ಬಾ 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 ಅಂದರೆ ವರ್ಕ್ ಏನು ಕಂಪ್ಲೀಟ್ ಮಾಡ್ಕೊಂಡು ಬರಲ್ಲ. ಇಲ್ಲಿ ಕಾಲೇಜಿಗೆ ಬಂದು ಅದು ಬರಿಬೇಕು ಇದು ಬರಿಬೇಕಂತ ಊರಿಗೆ ಹಾಕಿದ್ದಾಳೆ. ನಾನು ಇವಾಗ ಅಲ್ಲಿ ಊಟಕ್ಕೆ ಹೋಗಿದ್ರೆ ಅವರು ಬೇಗ ಬೇಗ ಪ್ರಿಪೇರ್ ಮಾಡಿಕೊಡಲ್ಲ. ಚಿಕ್ಕ 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 ರೋಡ್ ಕ್ರಾಸ್ ಮಾಡಕ್ ಹೋಗಿ ಏನು ಮಾಡಿದ್ವಿ ಗೊತ್ತಾ? ಏನು ಮಾಡಿಲ್ಲ. ಏನು ಮಾಡಿಲ್ಲ ಇನ್ಫ್ಯಾಕ್ಟ್. ವಿಡಿಯೋ ಮಾಡ್ಕೊಂಡು ರೋಡ್ ಕ್ರಾಸ್ ಮಾಡ್ತಾರೆ. ಏಕೈಕ ಮಹಾನ್ ಬಾವಿ ನಾನು. ನಮ್ಮ ಅಪ್ಪ ಅಮ್ಮಂಗೆ ಒಬ್ಬಳೆ ಮಗಳು ಗೈಸ್, ಇವ್ರ ಜೊತೆ ಸೇರಿ ನನ್ನ ಸಾಯ ಹೊಡೆದ್ಬಿಡ್ತಾಳೆ. ನಮ್ಮ ಅಪ್ಪ ಅಮ್ಮಂಗೆ ನಾನು ಒಬ್ಬಳೇ ದೊಡ್ಡ ಮಗಳು. ಏನಿಲ್ಲ ಗೈಸ್, ಇವಳು ಹೋದ್ರೆ ಚೆನ್ನಾಗೇ ಇರುತ್ತೆ. ಯಾಕಂದ್ರೆ ಅವ್ರ ತಂಗಿ ತುಂಬ ಕ್ಯೂಟಾಗಿ ಚೆನ್ನಾಗಿದ್ದಾಳೆ, ಒಳ್ಳೆಯವಳು ಅವಳು. ಇವ್ರ ಥರ ಅಲ್ಲ. ಈ ಪಾಟು ಕಟ್ ಮಾಡಾಕ್ತೀನಿ. ನಮ್ಮ ತಂಗಿ ಹಂಗೆ ಎಗರಾಡ್ತಿರ್ತಾಳೆ. ಇಲ್ಲ ಗೈಸ್, ಇವ್ರ ತಂಗಿ ತುಂಬ ಒಳ್ಳೆ, ಇವಳು ತುಂಬ ಪುಣ್ಯ ಮಾಡಿದಾಳೆ ಅಂತ ತಂಗಿನ ಪಡೆಯೋಕ್ಕೆ. ಆ್ಯಕ್ಚುಲಿ ನನ್ನ ಮಗ ಸಾಯಿಸ್ತಿದ್ದೆ ಇವಾಗ ಇವನು ಬಸ್ಸೊಂದನ್ನ. ಬಿಡು, ಇಷ್ಟೇನು ಸಾಧನೆ ಮಾಡ್ಕೆ ಅದೇ ಅಸೈನ್ಮೆಂಟ್ ರೆಕಾರ್ಡ್ ಯೂಸ್ ಏನೈತೆ. ಬೇಗ ಬಾ ಅಮ್ಮ. ಸಜ್ಜಲ್ ನಾನು ನೋಡ್ಬಿಟ್ರೆ ನಾನು ನೋಡ್ಕೊಡೋರು ಯಾರು? ನೋಡ್ಬಿಟ್ಟು ಕಟ್ ಮಾಡಿ ಆಮೇಲೆ ಕ್ಲಿಪ್ಸು ಗೈಸ್ ನೋಡಿ. ಇವಾಗ ಏನೋ ವಿಡಿಯೋ ಮಾಡಿರಿ, ನಾನು ಆಮೇಲೆ ಹಂಗೆ ಅಪ್ಲೋಡ್ ಮಾಡಿದ್ರೆ ರಾ ಟಿಕೆಟ್. ಗೈಸ್ ಆವಾಗಿಂದ ವೆಯ್ಟ್ ಮಾಡ್ತಿದ್ದೀವಿ, ಇನ್ನೂ ತಂದ್ಕೊಡ್ತಿಲ್ಲ. ನನ್ನ ಹೊಟ್ಟೆ ಹಸಿತೈತೆ, ಕ್ಲಾಸ್ ಟೈಮ್ ಆಗ್ತೈತೆ. ಕ್ಲಾಸಿಕ್ ಟೈಮ್ ಆಗ್ತಿದೆ ನಿಜ. ಇವಾಗ ಕ್ಲಾಸ್ ಟೈಮ್ ಆಗ್ತಿದೆ. ಕೈ ತೋರಿಸು, ಕೈ ತೋರಿಸು, ಕೈ ತೋರಿಸು. ಇವತ್ತು ಹೇಳ್ಬಾರ್ದು ಅಂತ ಹೇಳಿದ್ದಾರೆ. ಇದಕ್ಕೋಸ್ಕರ ಬೇಗ ತಿನ್ನೋಣ. ಇಷ್ಟೊತ್ತು ಟೈಮ್ ಆಗಿದೆ. ಸ್ಪೂನ್ ಎತ್ಕೋ ಬೇಗ. ಇಷ್ಟು ಖಾಲಿ ಮಾಡ್ತೀವಿ ಅನ್ನೋದು ಡೌಟ್. ಇವಾಗ ಹಸುವಾಗ್ತಿದೆ ಅಂದೇಳಿ ಎಷ್ಟು ತಿಂತಾಳ ನೋಡ್ತೀನಿ. ನಾನು ತಿನ್ನೋದು ನೋಡಿದ್ರೆ ಹೆದರ್ಕೊಂಡು ಹೋಗ್ತಾರೆ. ಅದಕ್ಕೆ ತಿನ್ನೋದು ನೋಡಿದ್ರೆ ಹೆದರ್ಕೊಂಡು ಹೋಗ್ತಾರೆ. ಅಷ್ಟೊಂದು ತಿಂತಾಳ ಅಂತ. ಅಂದರೆ ತುಂಬ ಪಿ ಜಿಯಲ್ಲಿ ಯಾರು ಸಿಕ್ಕರೆ ಕೊಟ್ಟು ಒಬ್ಬಳೇ ಏನು ಮಾಡ್ತಾರೆ ಅಷ್ಟು ತಿನ್ನೋದಕ್ಕೆ ಜೀವ ಅಂದ್ಕೊಂಡು ನಾನು ಈ ಅಂದಿದ್ದು. ಎಲ್ಲರೂ ಸೇರ್ತೀವಿ. ಕ್ಲಾಸ್ ಬಂಕ್ ಮಾಡಿ PSM ಮ್ಯಾಮ್ಗೆ ಕಳಿಸ್ತೀನಿ ಇದನ್ನು. ನಿನ್ನಿಂದಲೇ ನಾವು ಬಂಕ್ ಹಾಕಿದ್ದು ಮ್ಯಾಮ್ ಗೊತ್ತಾಗ್ತದೆ. ಒಲ್ಲ ನಂಗೆ ಒಲ್ಲ, ನಂಗೆ ಹೊಟ್ಟೆ ನಿಜ ಬೇಡ. ಸಾಕಾ? ಏನು ಏನೋ ವಕ್ರವಾಗಿ ಐಡಿಯಾ ಬಂತು. ಏನು ಹೇಳಲ್ಲ. ವಕ್ರವಾಗಿ ಐಡಿಯಾ ಮುಗೀತು ಕಾಲೇಜ್. ಐ ಆಮ್ ಡನ್ ಆ್ಯಂಡ್ ಡಸ್ಟೆಡ್. ಈ ಧೂಳು ಈ ದುಮ್ಮು ಇದರಲ್ಲೇ ಹೋಗ್ಬಿಟ್ಟು PCL ಮೀಟ್ ಆಗೋಣ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.